ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ವಿ ನಾಗೇಂದ್ರ ಬಂಧನ ಆಗಿದೆ. ಈಗಾಗಲೇ ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೆ ಒಳಪಡ್ತಾ ಇದ್ದಾರೆ ನಾಗೇಂದ್ರರನ್ನ ಕಸ್ಟಡಿಗೆ ಕೇಳೋದಕ್ಕೆ ಇಡಿ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಕಾರಣ ಏನು ಗೊತ್ತಾ? ಕೋರ್ಟ್ಗೆ ಇಡಿ ಸಲ್ಲಿಸಿದ ರಿಮಾಂಡ್ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯ ಇದೆ. ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನ ಪೊಲೀಸ್ ಕಸ್ಟಡಿಗೆ ಕೇಳಬೇಕಾದ್ರೆ ಅಥವಾ ಇಡಿ ತನ್ನ ಕಸ್ಟಡಿಗೆ ಕೇಳಬೇಕಾದ್ರೆ ಅದಕ್ಕೆ ಇಂಥ ರೀಸನ್ಗಳನ್ನ ಕೊಡಬೇಕಾಗತ್ತೆ. ಅಂದ್ರೆ ಅದು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕೆ ಇವ್ರು ಬೇಕು, ಇವರಿಂದ ಏನು ಇನ್ಫಾರ್ಮೇಷನ್ ಬೇಕು. ಮೊದಲನೇ ದಿನ ಇವ್ರ ಹತ್ರ ತನಿಖೆಯನ್ನ ಈ ರೀತಿ ನಾವು ಮಾಡಿಸ್ತೀವಿ, ಎರಡನೇ ದಿನ ಈ ರೀತಿ ವಿಚಾರಣೆಯನ್ನ ನಾಗೇಂದ್ರ ಎದುರಿಸಬೇಕಾಗತ್ತೆ, ಹೀಗಾಗಿ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ. ಮತ್ತು ಇಡೀ ಸ್ಕ್ಯಾಮ್ನಲ್ಲಿ ನಾಗೇಂದ್ರ ಪಾತ್ರ ಏನು ಮತ್ತು ನಾಗೇಂದ್ರರನ್ನ ವಿಚಾರಣೆಗೆ ಒಳಪಡಿಸಿದಾಗ ತಾರ್ಕಿಕ ಅಂತ್ಯವನ್ನ ಕಾಣೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ನಾಗೇಂದ್ರ ಅಣತಿಯಂತೆ ಸಂಪೂರ್ಣ ವಹಿವಾಟು ಆಗಿದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ಅಂದ್ರೆ ನ್ಯಾಯಾಧೀಶರ ಗಮನಕ್ಕೆ ತರೋ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ನಾಗೇಂದ್ರ ಸೂಚಿಸಿದವರಿಗೆ ಹಣವನ್ನ ಕೊಡಲಾಗಿದೆ. ನಾಗೇಂದ್ರರನ್ನ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ಕೆಲವು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ವಶಕ್ಕೆ ಪಡ್ಕೊಳ್ಬೇಕಾಗಿದೆ. ಇಲ್ಲಿ ತನಕ ನಾಗೇಂದ್ರ ವಿಚಾರಣೆಗೆ ಅಸ್ಪಷ್ಟ ಉತ್ತರದ ಮೂಲಕ ಮಾತ್ರ ಉತ್ತರಿಸ್ತಾ ಇದ್ದಾರೆ. ತನಿಖೆಗೆ ಅವರು ಸಹಕರಿಸ್ತಾ ಇಲ್ಲ. ಹೀಗಾಗಿ ನಾಗೇಂದ್ರ ಕಸ್ಟಡಿಗೆ ಬೇಕು ಅಂತ ಇಡಿ ತನ್ನ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿರುವುದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಆಕ್ಸೆಸ್ ಮಾಡಿದೆ. ಸೊ ಇಡೀ ಪ್ರಕರಣದಲ್ಲಿ ನಾಗೇಂದ್ರ ವಿಚಾರಣೆಯಿಂದ ಒಂದು ಕಾಂಕ್ರೀಟ್ ಎವಿಡೆನ್ಸ್ ಆಚೆ ಬರುತ್ತೆ. ನಿಜವಾಗ್ಲೂ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡವರು ಎಷ್ಟು ಜನ ಮತ್ತು ಭ್ರಷ್ಟಾಚಾರದ ಈ ಟ್ರೀ, ಈ ಆಲದ ಮರದ ಬೇರುಗಳು ಯಾರ್ಯಾರ ತನಕ ಹಬ್ಬಿದೆ ಅನ್ನೋದು ಗೊತ್ತಾಗಬೇಕಂದ್ರೆ ಇವರನ್ನ ನಾವು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ರಿಮಾಂಡ್ ಕಾಪಿಯಲ್ಲಿ ಉಳಿದಂತೆ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಾಗೇಂದ್ರ ಇಡೀ ಪ್ರಕರಣದಲ್ಲಿ ಕೇವಲ ಗೆಸ್ಟ್ ಅಪಿಯರೆನ್ಸ್ ಮಾತ್ರ ಅಲ್ಲ, ಇವ್ರದ್ದು ಮೇನ್ ರೋಲ್ ಇದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ಅಥವಾ ನ್ಯಾಯಾಧೀಶರ ಗಮನಕ್ಕೆ ತಂದಂಗಿದೆ. ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಇವತ್ತು ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋ ಸಂದರ್ಭದಲ್ಲಿ ರಿಮಾಂಡ್ನ ಪ್ರತಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಸಲ್ಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು ಅಂದರೆ ನಾಗೇಂದ್ರ ಅವರ ಅಣತಿಯಂತೆಯೇ ನಾಗೇಂದ್ರ ಅವರು ಹೇಳಿದಂತೆ ಸರ್ಕಾರಿ ಅಧಿಕಾರಿಗಳು ಹಣವನ್ನು ವರ್ಗಾವಣೆಯನ್ನು ಮಾಡಿದ್ದಾರೆ. ಹಣವನ್ನು ವರ್ಗಾವಣೆಯನ್ನು ಮಾಡಿರುವಂಥದ್ದು ಜೊತೆಗೆ ನಕಲಿ ಖಾತೆಗಳನ್ನು ಓಪನ್ ಮಾಡಲಿಕ್ಕೂ ಕೂಡ ಅವರು ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು. ಯಾವಾಗ ನಿಗಮ ಮಂಡಳಿಯ ಹಣ ಹೊರಗಡೆ ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸಚಿವರು ಮೌನವನ್ನು ವಹಿಸಿದ್ರು. ಅವ್ರು ಯಾವುದೇ ರೀತಿಯ ಆಕ್ಷನ್ ಅನ್ನ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಅವರು ಯಾವುದೇ ರೀತಿಯ ಸೂಚನೆ ಕೊಡುವಂಥದ್ದಾಗಲಿ ಅಥವಾ ಅಧಿಕಾರಿಗಳು ಅಂದರೆ ಹಣವನ್ನು ವರ್ಗಾವಣೆ ಮಾಡಿದಂಥ ಅಧಿಕಾರಿಗಳೇನಿದ್ರು ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಲಿಲ್ಲ. ಆ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರವು ಕೂಡ ಸಂಪೂರ್ಣವಾಗಿ ಇದ್ದೇ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಇವರು ಒಂದಷ್ಟು ನಕಲಿ ಖಾತೆಗಳನ್ನು ಕ್ರಿಯೇಟ್ ಮಾಡುವಂಥ ಏನು ಇನ್ನುಳಿದ ಆರೋಪಿಗಳೇನಿದ್ರು ನೆಕ್ಕೊಂಟಿ ನಾಗರಾಜ್ ಇರ್ಬೋದು, ಜೊತೆಗೆ ನಾಗೇಶ್ವರ ರಾವ್ ಇರ್ಬೋದು, ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದಂಥದ್ದು ನಾಗೇಂದ್ರ. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿಗಳಿತ್ತು. ಅವರನ್ನು ಕೂಡ ನಾವು ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದೀವಿ ಅಂತೇಳಿ ಇಡಿ ಅಧಿಕಾರಿಗಳು ತಮ್ಮ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಖಾತೆಗಳನ್ನು ವರ್ಗಾವಣೆ ಮಾಡೋಂಥದ್ದಿರ್ಬೋದು, ಅಲ್ಲಿಗೆಲ್ಲ ಕೂಡ ಕರ್ಕೊಂಡು ಹೋಗಿ ಅವರನ್ನು ಸ್ಥಳ ಮಹಜರನ್ನು ಮಾಡಬೇಕು. ಸ್ಥಳ ಮಹಜರನ್ನು ಮಾಡಿ ಅವರನ್ನ ಏನು ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡ್ಕೊಳ್ಬೇಕು. ಇದುವರೆಗೂ ಕೂಡ ಅಂದರೆ ಈಗಾಗಲೇ ಅವರನ್ನು ಬಂಧನ ಮಾಡಿ ಸರಿಸುಮಾರು 12 ಗಂಟೆಗಳ ಕಾಲಾವಕಾಶ ಆಗಿದೆ. ಆದರೂ ಕೂಡ ಅಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ, ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ, ತನಿಖೆಗೆ ಅಸಹಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಬಳಿಯಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದ್ದಾವೆ ಮತ್ತು ಪುರಾವೆಗಳಿದ್ದಾವೆ, ದಾಖಲೆಗಳಿದ್ದಾವೆ. ಆ ದಾಖಲೆಗಳನ್ನು ಇಟ್ಟುಕೊಂಡು ಅವರ ಬಳಿಯಲ್ಲಿ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಒಂದು ಉಲ್ಲೇಖವನ್ನು ಮಾಡಿರುವಂಥದ್ದು. ಮಮತಾ, ಇನ್ನೊಂದು ಪ್ರಮುಖವಾಗಿ ಅವರ ಅಂಶವನ್ನು ಉಲ್ಲೇಖವನ್ನು ಮಾಡ್ತಾರೆ. ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದನೂ ಕೂಡ ಬಳಲ್ತಾ ಇದ್ದಾರೆ. ಅವರನ್ನ ಪ್ರತಿ 24 ಗಂಟೆಗೊಮ್ಮೆ ನಾವು ಏನು ವೈದ್ಯಕೀಯ ಪರೀಕ್ಷೆಗಳಿಗೆ ಒಳಪಡಿಸಬೇಕು. ಅಂದರೆ ಅವರಿಗೆ ಹೃದಯಕ್ಕೆ ಸ್ಟೆಂಟನ್ನು ಅಳವಡಿಕೆ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ 24 ಗಂಟೆಗೆ ಒಂದು ಸರಿ ನಾವು ಅವರನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸ್ತೀವಿ ಅಂತೇಳಿ ರಿಮೈಂಡ್ ಕಾಪಿಯಲ್ಲೂ ಕೂಡ ಉಲ್ಲೇಖವನ್ನು ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಿ ಈಗ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರುವಂಥದ್ದು. ಮಮತಾ ಮುರಳಿ, ಈಗ ಇಲ್ಲಿ ತನಕ ಕೂಡ ಇಡಿ ಅಧಿಕಾರಿಗಳು ಏನೇ ಕೇಳಿದ್ರು ಅಸ್ಪಷ್ಟ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಒನ್ಲೈನ್ ಆನ್ಸರ್ ಕೊಟ್ಟು ತಪ್ಪಿಸ್ಕೊಳ್ತಾ ಇದ್ರು. ಈ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಲ್ಲಿ 6 ದಿನಗಳಲ್ಲೂ ಕೂಡ ಇದೇ ರೀತಿ ಒನ್ಲೈನ್ ಆನ್ಸರ್ ಕೊಟ್ಟು ಅವರು ಸಸ್ಟೈನ್ ಆಗೋಕೆ ಸಾಧ್ಯ ಇದೆಯಾ? ಕಸ್ಟೋಡಿಯಲ್ ಇಂಟ್ರಾಗೇಷನ್ ನಾರ್ಮಲ್ ಇಂಟ್ರಾಗೇಷನ್ಗಿಂತ ಎಷ್ಟು ವ್ಯತ್ಯಾಸದಿಂದ ಕೂಡಿರುತ್ತೆ ಅಂತ ಮತ್ತು ಎಷ್ಟು ಕ್ರೂಷಿಯಲ್ ಆಗುತ್ತೆ ಇಡಿ ಅಧಿಕಾರಿಗಳಿಗೂ? ಸಿಕ್ಕಿರೋದು 6 ದಿನ ಟೈಮು, ಬಾಯಿ ಬಿಡಿಸ್ಬೇಕಾಗಿದೆ ಯಾರ್ಯಾರ ಪಾತ್ರ ಏನೇನು ಅಂತ, ಹೇಗಾಗುತ್ತೆ?
ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆರೋಪಿತ ಸ್ಥಾನದಲ್ಲಿರುವಂತಹ ಆರೋಪಿ ಏನಿರ್ತಾನೆ ಆತ ಕೊಡುವಂಥ ಹೇಳಿಕೆಗಳು ಎಲ್ಲನೂ ಡಿನೈನ್ ಮಾಡ್ತಾ ಹೋಗ್ತಾನೆ. ನಾನು ಯಾವುದೇ ರೀತಿಯ ಅಕ್ರಮವನ್ನು ಮಾಡಿಲ್ಲ, ಜೊತೆಗೆ ನಾನು ಯಾವುದೇ ರೀತಿಯಲ್ಲಿ ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುವಂಥದ್ದು. ಆದರೆ ತನಿಖಾಧಿಕಾರಿಗಳೇನಿರ್ತಾರೆ ಅವರು ಅವರ ಬಳಿ ಇರುವಂಥ ಒಂದಷ್ಟು ಸಾಕ್ಷ್ಯಾಧಾರಗಳು, ಒಂದಷ್ಟು ದಾಖಲೆಗಳು, ಅದರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದಂಥ ಪ್ರಕರಣದಲ್ಲಿ ಬರೋಬ್ಬರಿ 30 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥ ಅವಕಾಶ ಇಡಿ ಅಧಿಕಾರಿಗಳಿಗೆ ಇರುವಂಥದ್ದು. ಅಂದರೆ PML ಆಕ್ಟ್ ಏನಿದೆ, PML ಆಕ್ಟ್ನಲ್ಲಿ ಅವರನ್ನು ಪದೇ ಪದೇ ಪೊಲೀಸ್ ಕಸ್ಟಡಿಗೆ ಕಂಟಿನ್ಯೂ ಮಾಡ್ಬೋದು. ಯಾಕೆಂದರೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಕೇಳಲಿದ್ದು, ಆ ಸಂದರ್ಭದಲ್ಲಿ ಕೇವಲ 6 ದಿನಗಳ ಕಾಲ ಮಾತ್ರ ಸಿಕ್ಕಿದೆ. ಏನಾದರೂ ಮತ್ತೆ ತನಿಖೆಗೆ ಅಸಹಕಾರವನ್ನು ತೋರಿಸಿದ್ರೆ ಅಥವಾ ತನಿಖೆಯ ಸಂದರ್ಭದಲ್ಲಿ ಇನ್ನೊಂದಷ್ಟು ದಾಖಲೆಗಳನ್ನು ಪಡ್ಕೊಂಡ್ರೆ ಆ ಸಂದರ್ಭದಲ್ಲಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ, ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥ ಅವಕಾಶ ಇಡಿ ಅಧಿಕಾರಿಗಳಿಗಿದೆ. ಇದನ್ನ 30 ದಿನಗಳ ಕಾಲ ತಮ್ಮ ವಿಚಾರಣೆಗೊಳಪಡಿಸಿದ ನಂತರ ಇನ್ನೊಂದಷ್ಟು ಹೇಳಿಕೆಗಳನ್ನ ಮಾಡಬೇಕಾಗುತ್ತೆ. ನಾಗೇಂದ್ರ ಇವತ್ತು ತೋರ್ತಂಥ ಪರಿಸ್ಥಿತಿ ಮತ್ತು ನಿನ್ನೆ ತೋರಿದಂಥ ಪರಿಸ್ಥಿತಿಯನ್ನ ಇನ್ನೂ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡಿ ಅಧಿಕಾರಿಗಳ ಬಲೆಯಲ್ಲಿ ಮತ್ತು ತನಿಖಾಧಿಕಾರಿಗಳ ಪ್ರಶ್ನಾವಳಿಗಳೇನಿದೆ ಆ ಪ್ರಶ್ನಾವಳಿಗಳಿಗೆ ಅವರು ಉತ್ತರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವ ಆರೋಪಿಯೂ ಕೂಡ ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಅಥವಾ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತವೆ. ಆದರೆ ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ತಾಂತ್ರಿಕ ಸಾಕ್ಷ್ಯಗಳು ಅವರ ಏನು ಇನ್ವಾಲ್ವ್ಮೆಂಟ್ ಏನಿರುತ್ತೋ ಮತ್ತು ಪ್ರಕರಣದಲ್ಲಿ ಅವರ ಕೈವಾಡ ಏನಿತ್ತು ಆ ಕೈವಾಡವನ್ನ ಏನು ಪ್ರೂವ್ ಮಾಡಲಿಕ್ಕೆ ಒಂದಷ್ಟು ಸಾಧ್ಯತೆಗಳಾಗುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ನಾಗೇಂದ್ರ ಇನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲೇಬೇಕಾಗತ್ತೆ ಅಂತ ಇಡಿ ಮೂಲಗಳು ಹೇಳ್ತಾ ಇದೆ. ಇದೇ ಕಾರಣಕ್ಕೆ ಕಸ್ಟೋಡಿಯಲ್ ಇಂಟ್ರೋಗೇಷನ್ಗೆ ಒಳಪಡಿಸ್ತಾ ಇರೋದು. ಸೊ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದೆ ಇಟ್ಟು, ಡಾಕ್ಯುಮೆಂಟ್ಸ್ ಅನ್ನ ಮುಂದೆ ಇಟ್ಟು ಸತ್ಯ ಬಾಯ್ಬಿಡಿಸುವಂತಹ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಸೊ 6 ದಿನಗಳಲ್ಲಿ ಸಾಕ್ಷ್ಯ ಸಂಗ್ರಹ ಯಾವ ರೀತಿ ಇಡಿ ಅಧಿಕಾರಿಗಳಿಗಾಗತ್ತೆ ಅನ್ನೋದು ಕೂಡ ತೀರಾ ಕ್ರೂಷಿಯಲ್ ಆಗ್ತಾ ಇದೆ.